ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬುಧವಾರ, ಬೆಳಗ್ಗೆ ಆಗಲೇ 10:15 ಆಗ್ತಾಯಿದೆ. ಇವಾಗ ನಾನು ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗಿಂದ ನಂದು ತಿಂಡಿ ಏನು ಮಾಡಿಲ್ಲ. ಇವತ್ತು ಬರೀ ಅನ್ನ ಮಾತ್ರ ಮಾಡಿದೆ. ನನ್ನ ಮಗ ಮೊಸರು ತೊಗೊಂಡು ಬಂದು ತಿನ್ಕೊಂಡು ಹೋದ. ಯಾಕೋ ಎದ್ದೊಳಕ್ಕಾಗಿರಲಿಲ್ಲ ಇವತ್ತು ನನಗೆ. ಅದಕ್ಕೋಸ್ಕರ ಮಲ್ಕೊಂಡಿದ್ದೆ ನಾನು. ಇವಾಗ ನನ್ನ ಮಗ ಅನ್ನ ಮಾಡಿಕೊಟ್ಟಿದ್ದೆ, ಮೊಸರು ತೊಗೊಂಡು ಬಂದು ತಿನ್ಕೊಂಡು ಹೋಗಿದ್ದಾನೆ. ನಾನಿನ್ನೂ ತಿಂದಿಲ್ಲ, ತಿನ್ಬೇಕಿನ್ನೂ. ಸ್ವಲ್ಪ ದೋಸೆಗೆ ನೆನೆಸೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಹಾಕ್ತಿದ್ದೀನಿ ನೋಡಿ. ತೊಳೆದು ಇಟ್ಟಿದ್ದೀನಿ ಆಲ್ರೆಡಿ. ರೇಷನ್ ಅಕ್ಕಿ ಬರುತ್ತಲ್ವ, ಅದೇ ಇದು ನಮ್ಗೆ ಕೊಡ್ತಾರಲ್ಲ ಕೂಪನ್ ಅಕ್ಕಿ, ಅದೇನೆ 5-6 ಸರಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಅವಲಕ್ಕಿ ಹಾಕಿಲ್ಲ ಅದ್ರ ಜೊತೆಗೆ, ಯಾಕಂದರೆ ಇದ್ರ ಜೊತೆಗೆ ಹಾಕಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಅಕ್ಕಿ ಜೊತೆಗೆ ಹಾಕಿ ತೊಳೆದ್ರೆ, ಅದಕ್ಕೋಸ್ಕರ ಆಮೇಲೆ ಹಾಕೋಣ ಅಂತ ಹಂಗೆ ಇಟ್ಟಿದ್ದೀನಿ. ಇವಾಗ ನೆನೆಸಿದ್ರೆ ಬೆಳಗ್ಗೆ ಬೇಗ ಹುಳಿ ಬರುತ್ತೆ, ಅದಕ್ಕೆ ಬೇಗ ನೆನೆಸಿದ್ದೀನಿ ಅಕ್ಕಿನ ನೋಡಿ. ಮೆಂತ್ಯಕಾಳನ್ನ ತೊಳೆದ್ಬಿಟ್ಟು ನೆನೆಸಿದ್ದೀನಿ. ಇಷ್ಟು ಮೆಂತ್ಯಕಾಳಿತ್ತು, ಒಂದು 1/4 kg ಅಷ್ಟು ತೊಳೆದ್ಬಿಟ್ಟು ಅದನ್ನು ನೆನೆಸಿಟ್ಟಿದ್ದೀನಿ. ಮೊಳಕೆ ಕಟ್ಟಿರೋದು ಖಾಲಿಯಾಗಿ ಹೋಗ್ಬಿಟ್ಟಿದೆ ನಮ್ಮ ಯಜಮಾನ್ರಿಗೆ. 1-2 ದಿನ ಆಯಿತು ಖಾಲಿ ಹಾಕಿ. ಮೊಳಕೆ ಕಟ್ಟೋಣ ಅಂದ್ಕೊಂಡ್ರೆ ನೆನಪೇ ಇರ್ತಿರ್ಲಿಲ್ಲ. ಇವತ್ತು ಅದಕ್ಕೋಸ್ಕರನೇ ಬೆಳಗ್ಗೆನೇ ನೆನಪು ಮಾಡಿಕೊಂಡು ನೆನೆಸಿಟ್ಟಿದ್ದೀನಿ. ನಾಳೆ ಮೊಳಕೆ ಕಟ್ಟಬೇಕು. ಒಂದಿನ ನೆನೆಯುತ್ತಲ್ವ, ನಾಳೆ ಬೆಳಗ್ಗೆ ಮೊಳಕೆ ಕಟ್ಟಿದ್ರೆ ಒಂದು ದಿನಕ್ಕೆಲ್ಲ ಬರುತ್ತೆ. ಅದಕ್ಕೋಸ್ಕರ ನೆನೆಸಿಟ್ಟಿದ್ದೀನಿ. ಇದು ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆ. ಈರುಳ್ಳಿ ರೇಟ್ ಇವಾಗ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಎಲ್ಲ ತೊಗೊಂಡು ಬಂದಿದ್ದೆ ನಾನು. ತರಕಾರಿನೂ ತೊಗೊಂಡು ಬಂದಿದ್ದೀನಿ ಸ್ವಲ್ಪ. ನೋಡಿ, ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ಒಂದು ಲೈಕ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ವಿಡಿಯೋಗೆ ಹೈಪ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾರೂ. ಜೊತೆಗೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಇರುತ್ತೆ ಫ್ರೆಂಡ್ಸ್. ವಿಡಿಯೋ ನೋಡೋವಾಗ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂದ್ಬಿಟ್ಟು ಸ್ಕಿಪ್ ಮಾಡಬೇಡಿ ಯಾರೂ. ಯಾಕೆಂದರೆ ಅಡ್ವರ್ಟೈಸ್ಮೆಂಟಿಂದನೇ ಅರ್ನಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಅದನ್ನು ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಈರುಳ್ಳಿ 10 ರೂಪಾಯಿ kg ಇದು ಈರುಳ್ಳಿ. ಚೆನ್ನಾಗಿದೆ, ಸ್ವಲ್ಪ ಬಿಸಿಲಿಗೆ ಹಾಕ್ಬೇಕು ಅಷ್ಟೇ. ಇದು 10 ರೂಪಾಯಿ kg ಈರುಳ್ಳಿ ನೋಡಿ. ಬೆಳ್ಳುಳ್ಳಿ ತೊಗೊಂಡೆ 100 ರೂಪಾಯಿದು. ಇದು ಬೆಳ್ಳುಳ್ಳಿ 100 ರೂಪಾಯಿಗೆ 1.5 kg ಬೆಳ್ಳುಳ್ಳಿ. ಸ್ವಲ್ಪ ಸೊಪ್ಪು ತೊಗೊಂಡು ಬಂದಿದ್ದೀನಿ, ಇನ್ನೂ ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡಿಬಿಟ್ಟು ಸೊಪ್ಪು ಸಾರು ಮಾಡಬೇಕು. ಜೊತೆಗೆ ಸ್ವಲ್ಪ ಆಲೂಗಡ್ಡೆ, ಟೊಮ್ಯಾಟೊ ನೋಡಿ, ಅದು ಟೊಮ್ಯಾಟೊನ ಸ್ವಲ್ಪ ಪುಡಿಗಳು ತೊಗೊಂಡು ಬಂದಿದ್ದೀನಿ. ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊಬೇಕು. ಬೆಳ್ಳುಳ್ಳಿ ರೇಟ್ ಕೂಡ ಕಮ್ಮಿ ಇದೆ. ನಾನು 100 ರೂಪಾಯಿಗೆ 1.5 kg ತೊಗೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಪೇಸ್ಟ್ ಮಾಡಿಡೋಣ ಅಂತ. ಬೆಳ್ಳುಳ್ಳಿ ರೇಟು ಕಡಿಮೆ ಆಗಿದೆ, ಜೊತೆಗೆ ಶುಂಠಿ ರೇಟು ಕಡಿಮೆ ಆಗಿದೆ. ಇವಾಗ ಈರುಳ್ಳಿನೂ 10 ರೂಪಾಯಿ kgನೇ ಈರುಳ್ಳಿ ಕೂಡ ರೇಟ್ ಇಲ್ಲ. ಪಾಪ ಇದು ರೈತರಿಗೆ ಬೆಳೆದಿರೋದಕ್ಕೂ ಕೂಲಿ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಅಷ್ಟು ಕಡಿಮೆ ಆಗ್ಬಿಟ್ಟಿದೆ ಈರುಳ್ಳಿ. ಒಂದೊಂದು ಸಾರಿ ಈ ಹಬ್ಬಗಳ ಟೈಮಲ್ಲಿ ಏನಾಗ್ತಿತ್ತು ಅಂದರೆ 100-150 ರೂಪಾಯಿ 200 ರೂಪಾಯಿಗೆಲ್ಲ ಹೋಗೋದು. ಇವಾಗ ನೋಡಿದ್ರೆ ಪಾಪ 10 ರೂಪಾಯಿ kg ಆಗಿದೆ. ಬೆಳೆದಿರೋ ರೈತರಿಗೂ ಇದ್ರದ್ದು ಕೂಲಿಗಾದ್ರೂ ಲಾಭ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಪಾಪ ತುಂಬ ಲಾಸ್ ಆಗುತ್ತೆ ಅನಿಸುತ್ತೆ. ಈ ಮಳೆಯಿಂದನೋ ಏನೋ ಗೊತ್ತಿಲ್ಲ, ತುಂಬ ಕಮ್ಮಿ ಆಗ್ಬಿಟ್ಟಿದೆ ಈರುಳ್ಳಿ. ತಿನ್ನೋರ್ಗೇನೋ ಖುಷಿನೇ, ಈರುಳ್ಳಿ ಕಮ್ಮಿ ರೇಟ್ ಐತೆ ಅಂದ್ಬಿಟ್ಟು ಜಾಸ್ತಿ ಹಾಕೊಂಡು ತಿಂತಾ ಇರ್ಬೋದು. ಬಟ್ ಬೆಳೆದಿರೋರಿಗೆ, ರೈತರಿಗೆಲ್ಲ ಯೋಚನೆ ಮಾಡಿದ್ರೆ, ಅವ್ರು ಬೆಳೆದಿರೋ ಅವರು ಕೂಲಿ ಆಳುಗಳಿಗೆ ಅವ್ರು ಕೆಲಸ ಮಾಡಿಸ್ತಾರಲ್ಲ, ಅದಕ್ಕೂ ಸಾಕಾಗಲ್ಲ ಅನಿಸುತ್ತೆ ಪಾಪ. ತೊಗೊಂಡು ತಿನ್ನೋರಿಗೆಲ್ಲನೂ ಖುಷಿಯಾಗಿರ್ತಾರೆ, ಹೆಂಗೋ ಕಮ್ಮಿ ಆಗೈತಲ್ಲ ರೇಟು ಅಂದ್ಬಿಟ್ಟು ಖುಷಿ ಪಡ್ತಾರೆ. ಬಟ್ ಬೆಳೆದಿರೋರು ಅವ್ರಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಅಲ್ವಾ. ಏನು ಮಾಡೋದು, ಹಿಂಗೆ ಜೀವನ. ಒಂದ್ಸಲಿಗೆ ಏರುತ್ತೆ, ಒಂದ್ಸಲಿ ರೇಟ್ ಗಗನಕ್ಕೆ ಹೋಗ್ಬಿಡುತ್ತೆ, ಒಂದ್ಸಲ ಇಳಿಯುತ್ತೆ ನೋಡಿ. ಈ ಥರ ಕುಸ್ದುಬಿಟ್ರೆ ರೈತರಿಗೆ ತುಂಬ ಕಷ್ಟ, ತಿನ್ನೋರ್ಗೆ ಈಸಿ. ಒಬ್ಬಳೇ ಇದ್ದೀನಿ, ಕೆಲಸ ಬೇರೆ ತುಂಬ ಇದೆ. ಏನು ಕೆಲಸ ಮಾಡೋದೋ ಏನೋ, ನನಗಂತೂ ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೆ ಇಲ್ಲ ಕೆಲಸ, ಹಂಗಾಗ್ಬಿಟ್ಟಿದೆ.
ಏನು ಮಾಡೋದು. ಫ್ಲಿಪ್ಕಾರ್ಟ್ ಒಂದು ಆರ್ಡ್ರ್ ಮಾಡಿದ್ದೆ, ಪಾರ್ಸಲ್ ಬಂದಿದೆ, ಇನ್ನೂ ಬಿಚ್ಚಿಲ್ಲ ಏನಿಲ್ಲ. ಆವಾಗಲೇ ತಂದು ಕೊಟ್ಟರು ಬೆಳಗ್ಗೆ, ಆಮೇಲೆ ಬಿಚ್ಚಿ ನೋಡಬೇಕು. ದೀಪಾವಳಿ ಆಫರ್ಗಳು ಬೇರೆ ನಡೀತಾ ಇದೆ. ಇಷ್ಟೊತ್ತವರೆಗೂ ಬೋರ್ ಕೊರಿತಾ ಇದ್ರು ತುಂಬ, ಅಂದರೆ ಇಲ್ಲೆಲ್ಲ ಕೊರಿತಾ ಇದ್ದಾರೆ. ಸೌಂಡ್ ಇತ್ತು, ವೀಡಿಯೋನೇ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. 3 ದಿನ ಆಯಿತು ಬೋರು ಕೊರಿಯೋಕ್ಕೆ ಸ್ಟಾರ್ಟ್ ಮಾಡಿ. ಸೌಂಡ್ ಅಂದರೆ ಸೌಂಡು, ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ಯಾಕೋ ಸ್ಟಾಪ್ ಮಾಡಿದ್ದಾರೆ ಅವರು. ತಿಂಡಿ ಗಿಂಡಿ ತಿನ್ನೋಕೆ ಹೋಗಿರ್ಬೋದು ಅನಿಸುತ್ತೆ. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಹೋದ್ಮೇಲೆ ಇದೇ ಕೆಲಸ ಆಗ್ಬಿಡುತ್ತೆ ನನಗೆ. ನೆನ್ನೆ ಅಂತೂ ರಾಗಿ ಅಕ್ಕಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದ್ರ ಧೂಳು ಒಂದು ಅರ್ಧ ಗಂಟ್ಲು ಕಟ್ದಂಗೆ ಆಗ್ಬಿಟ್ಟಿದೆ. ಈರುಳ್ಳಿಗೆ ರೇಟ್ ಸಿಕ್ಕಿಲ್ಲ ಅಂದರೆ ರೈತರು ಕಣ್ಣೀರು ಹಾಕಬೇಕು. ಈರುಳ್ಳಿ ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಕೊಂಡ್ಕೊಂಡು ತಿನ್ನೋ ಕಣ್ಣೀರು ಹಾಕಬೇಕು. ಒಟ್ಟಿನಲ್ಲಿ ಈರುಳ್ಳಿಯಿಂದ ಇಬ್ಬರೂ ಕಣ್ಣೀರು ಹಾಕಬೇಕು ಅಲ್ವಾ. ಈರುಳ್ಳಿ ಎಲ್ಲರಿಗೂ ಕಣ್ಣೀರು ಹಾಕ್ಸ್ಬಿಡುತ್ತೆ. ಏನೋ ನೆನಪಾಯ್ತು, ಕೆಟ್ಟ ಜೋಕು. ಒಬ್ಳೇ ಇದನ್ನು ಬೇಜಾರಾಗ್ತಿದೆ ನನಗಂತ. ಇವತ್ತು ಯಾಕೋ ಏನು ಮಾಡೋಕೆ ಮನಸ್ಸಾಗ್ತಿಲ್ಲ ನಮಗೆ. ಸುಮ್ಮನೆ ಮಲ್ಕೊಳ್ಳೋಣ ಅನ್ನಿಸ್ತಿದೆ. ಅಯ್ಯೋ, ಒಂದೊಂದ್ಸರಿ ಹಿಂಗೇನೆ ಬೇಜಾರಾಗ್ಬಿಡುತ್ತೆ. ಸುಮ್ಮನೆ ಮಲ್ಕೊಳ್ಳೋಣ, ನಿದ್ದೆ ಬೇರೆ ಬರ್ತಾ ಇದೆ. ಸುಮ್ಮನೆ ಊಟ ತಿನ್ಬಿಟ್ಟು ಮಲ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಬೇಕು, ಸೊಪ್ಪು ಕ್ಲೀನ್ ಮಾಡಬೇಕಿನ್ನು. ಸಾಂಬಾರಿಲ್ಲ, ಸಾಂಬಾರು ಮಾಡಬೇಕು. ನಾನು ಮಲ್ಕೊಂಬಿಟ್ರೆ ಕೆಲಸಗಳಾಗಲ್ಲ. ರೇಟ್ ಕಮ್ಮಿ ಆದರೂ ಕಷ್ಟ ಈರುಳ್ಳಿದು, ರೇಟ್ ಜಾಸ್ತಿ ಆದರೂ ಕಷ್ಟ. ಈರುಳ್ಳಿ ಗುಣನೇ ಕಣ್ಣೀರು ಹಾಕ್ಸೋದಲ್ವಾ. ಸುಮ್ಮನಿದ್ರು ಕಣ್ಣೀರು ಹಾಕ್ಸುತ್ತೆ. ಕೆಟ್ಟೋಗಿದೆ ಒಂದೊಂದು ಈರುಳ್ಳಿ. ಇವಾಗ ಮಳೆ ಅಲ್ವಾ, ನೋಡಿ ಒಂದೊಂದು ಈರುಳ್ಳಿ ಕೆಟ್ಟೋಗ್ಬಿಟ್ಟಿದೆ. 10 ರೂಪಾಯಿ kg ಆದ್ರೂ ಕೆಲವೊಂದು ಚೆನ್ನಾಗಿದೆ, ಕೆಲವೊಂದು ಕೆಟ್ಟೋಗೈತೆ. 10 ರೂಪಾಯಿ kg ಕೊಟ್ಬಿಟ್ಟು ಅದರಲ್ಲೂ ನಾವು ಆರಿಸ್ಕೋತೀವಿ ಅಂದರೆ ಬಿಡ್ತಾರ ಪಾಪ. ಕೊಟ್ಟಿರೋದೇ ಕಮ್ಮಿ ರೇಟು, ಅದರಲ್ಲೂ ಆರಿಸ್ಕೋಬೇಕು ಅಂತ ಅಂದರೆ ನಾವು ಕೇಳಲ್ಲ ಅವರು. ಯಾಕೋ ಕೈ ಬೇರೆ ಕಡಿತಾ ಇದೆ, ಎಡಗೈ. ಯಾಕೆ ಅಂತ ಗೊತ್ತಿಲ್ಲ. ಇನ್ನು ತಿಂಡಿ ತಿನ್ನಬೇಕು ನಾನು. ಆ ತಿಂಡಿನೇನಿಲ್ಲ, ಅದೇ ಅನ್ನ ಇದೆ. ಅನ್ನಕ್ಕೇನೆ ನಾನು ಉಪ್ಪಿನಕಾಯಿ ಇದೆ, ಉಪ್ಪಿನಕಾಯಿ ಹಾಕೊಂಡು ತಿಂದ್ಬಿಟ್ಟು ಆಮೇಲೆ ಸಾಂಬಾರು ಮಾಡಿರ್ತೀನಿ. ಯಾಕೆಂದರೆ ಸಾಂಬಾರು ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತಲ್ವಾ, ಅದಕ್ಕೆ ಸ್ವಲ್ಪ ಮೊಸರು ಇದೆ, ಉಪ್ಪಿನಕಾಯಿ ಇದೆ, ಹಾಕೊಂಡು ತಿಂದ್ಬಿಟ್ಟು ಆಮೇಲೆ ಕೆಲಸ ಮುಗಿಸ್ಕೋತೀನಿ. ಒಂದೊಂದ್ಸಲ 200 ರೂಪಾಯಿ kg ಹಂಗೂ ತೊಗೊಂಡು ತಿಂದಿದ್ವಿ ನಾವು ಈರುಳ್ಳಿನ. ಒಂದು ಟೈಮಲ್ಲಿ 200 ರೂಪಾಯಿ ಹೋಗಿತ್ತು ಈರುಳ್ಳಿ ರೇಟು. ಆವಾಗೂ ತೊಗೊಂಡು ತಿಂದಿದ್ದೀವಿ. ಅಂದರೆ ಹೆಣ್ಮಕ್ಳದ್ದು ನಾವೇನು ಗೊತ್ತಾ, ತೊಗೊಳಕ್ಕೆ ಹೋಗ್ತೀವಲ್ಲ, ರೇಟ್ ಜಾಸ್ತಿ ಇದ್ದಾಗ ಸುಮ್ಮನೆ ತೊಗೊಂಬಂದ್ಬಿಡ್ತೀವಿ, ಅವ್ರು ಬೈತಾರೆ ಅಂತ. ಅದೇ ಈ ಥರ 10 ರೂಪಾಯಿ kg 15 ರೂಪಾಯಿ kg ಸಿಕ್ಕಾಗ ವಾದ ಮಾಡೋದು, ನಾವು ಆರಿಸ್ಕೋತೀವಿ ಅಂತಂದು ಹೇಳ್ಬಿಟ್ಟು. ಆಮೇಲೆ ಅವರು ನಮ್ಮನ್ನು ಬೈದ್ಬಿಟ್ಟು ಕಳಿಸ್ತಿರ್ತಾರೆ. ನೀವು ಹೆಂಗಸ್ರೆ ಹಿಂಗೆ ಮಾಡೋದು, ರೇಟ್ ಇದ್ದಾಗ ಸುಮ್ಮನೆ ಬಾಯ ಮುಚ್ಕೊಂಡು ತಗೋತೀರಾ, ಎಂತ ಕೊಟ್ರು. ಇವಾಗ ರೇಟ್ ಕಮ್ಮಿ ಆಗೈತೆ, ಇದರಲ್ಲೂ ಆರಿಸ್ತೀವಿ ಅಂತ ಬರ್ತೀರಾ, ಹೋಗ್ತಾ ಇರಿ ಅಂತ ಹಂಗೆ ಹೇಳ್ಬಿಟ್ಟು ಕಳಿಸ್ತಾ ಇರ್ತಾರೆ. ಹಂಗೆ ಕೆಲವೊಂದು ಸಲ ನಾನು ಮಾರ್ಕೆಟ್ಗೆ ಹೋಗ್ತಿರ್ತೀನಲ್ಲ, ನಾನು ವಾದ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಕೇಳ್ತೀನಿ ಆರಿಸ್ಕೊಬೋದ ಅಂತ. ಆರಿಸ್ಕೋಬೋದು ಅಂದರೆ ಆರಿಸ್ಕೋತೀವಿ, ಇಲ್ಲಾಂದರೆ ರೇಟ್ ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಆರಿಸ್ಕೊಂಡು ತೊಗೊಂಡು ಬರ್ತೀನಿ. ಕೆಲವೊಂದು ಸಲ ಹೆಣ್ಮಕ್ಳು ಮಾಡೋದು ನೋಡ್ತಿರ್ತೀನಲ್ವ ನಾನು. ಪಾಪ ಈರುಳ್ಳಿ ಅದು ಮಾರೋರಿಗೆ ಏನೇ ಆಗಲಿ, ಈರುಳ್ಳಿ ಸೊಪ್ಪು ತರಕಾರಿ ಏನೇ ಮಾರ್ತಾ ಇರಲಿ ಒಂದೊಂದ್ಸಲಿ ತಲೆ ತಿಂತಿರ್ತಾರೆ. ನಾವು ಆರಿಸ್ಕೊಬೇಕು ಮಾಡಬೇಕು. ಅಲ್ಲೊಳ್ಳೆ ತುಂಬ ಚೆನ್ನಾಗಿರ್ತವೆ ಜೋಕುಗಳು. ಮಾರ್ಕೆಟ್ಗೆ ಹೋಗ್ಬಿಟ್ರೆ ತುಂಬ ಚೆನ್ನಾಗಿರ್ತವೆ ಜೋಕುಗಳು. ಅದೆಲ್ಲ ನೆನಪಾಯ್ತು ನನಗೆ ಇವತ್ತು ಈರುಳ್ಳಿ ಕತೆ ನೋಡಿ. ಯಾಕಂದ್ರೆ ಅಲ್ಲಿ ಹೋಗಿದ್ನಲ್ಲ ತೊಗೊಂಡು ಬರೋದಕ್ಕೆ, ಆ ಅಣ್ಣನೂ ಅದೇ ಹೇಳ್ತಾ ಇದ್ರು,
ಏನಮ್ಮ ನೀವು 10 ರೂಪಾಯಿ ಕೆ ಜಿ ಈರುಳ್ಳಿಗೆ ಚೌಕಾಸಿ ಮಾಡ್ಕೊತೀರಾ? ಆರ್ಸಕ್ಕೆ ಬಿಡ್ಬೇಕಾ ನಾವು? 10 ರೂಪಾಯಿ ಕೆ ಜಿ ಈರುಳ್ಳಿ ತೊಗೊಂಡ್ರೆ ನಮಗೆ ರೇಟ್ ಸಿಗ್ತಾ ಇಲ್ಲ ಅಂತ ಅಳ್ತಾ ಇದ್ದೀವಿ. ನೀವು ಅದರಲ್ಲೂ ಆರಿಸ್ಕೋಬೇಕು ಅಂದರೆ ನಾವೆಲ್ಗಮ್ಮ ಹೋಗಿ ಸಾಯಿಲಿ ಅಂತ ಬೈತಾ ಇದ್ರು ಅವರು. ಅದು ನೆನಪಾಯ್ತು ನನಗೆ. ಅವಳು ಕೆಲವರೆಲ್ಲ ಹೆಣ್ಮಕ್ಳು ಮಾಡೋದು ನೋಡ್ತೀನಲ್ವ, ಹಂಗೆ ಪಾಪ ರೈತ್ರಿಗೆ ಗಿಟ್ಟುತ್ತಾ ಇಲ್ವಾ? ಇವ್ರು ಮಾರೋರಿಗೆ ಗಿಟ್ಟುತ್ತಿದ್ದು, ಪಾಪ ರೈತರಿಗೆ ಏನು ಗಿಟ್ಟಲ್ಲ. ಸುಮ್ಮನೆ ಒಬ್ಬಳೇ ಇದ್ನಲ್ಲ, ಬೇಜಾರಾಗ್ತಿತ್ತು. ಹಾಗಾಗಿ ನಿಮ್ಮ ಜೊತೆ ಮಾತಾಡಿಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಇದು ಬೋರು ಸ್ಟಾರ್ಟ್ ಆದರೆ ಮಾಡೋಕ್ಕಾಗೋದಿಲ್ಲ ವೀಡಿಯೋಸು. ಇದೆಲ್ಲ ತೆಗೆದಿಟ್ಬಿಟ್ಟು ಇನ್ನು ನಾನು ಬಟ್ಟೆ ಎಲ್ಲ ಹೊಲಿಯೋ ಕೂತ್ಕೋಬೇಕು. ಇನ್ನೂ ತುಂಬ ಕೆಲಸಗಳಿದೆ ನನಗೆ. ಥ್ಯಾಂಕ್ ಯು. ಯಾರ್ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಕೊಡಿ. ಜೊತೆಗೆ 5 ಪಾಯಿಂಟ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾರೂ. ಎಲ್ಲರಿಗೂ ಥ್ಯಾಂಕ್ ಯು.